ಅಷ್ಟು ಬೇಗ ಸುಸ್ತು ಅಂತ ಹೇಳ್ತೀನಿ ಮತ್ತೆ ಪುಂಡಿ ಬೇಯಿಸ್ಬೇಕು, ಈಗ ಆಗಲ್ಲ. ಗಾಯ್ಸ್ ಫೈನಲಿ 17th ಟರ್ನ್ ಆದ ಮೇಲೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿದ್ರಲ್ಲ, ಇದು ಒಂದು ಎಲ್ಲ ಪುರಾತನ ಕಾಲದ ಮಾಡಿದವರದು. ಇವರು ಎಲ್ಲ ನಮಗೆ ವಿವರಿಸಿದಾಗ ಎಷ್ಟು ಖುಷಿ ಆಗುತ್ತೆ, ಅದು ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಲ್ರಿಗೂ ಸ್ವಾಗತ. ಇದು ನಂದು ಫಸ್ಟ್ ವ್ಲಾಗಲ್ಲಿ ಈಗ ನಮ್ಮ ಫ್ರೆಂಡ್ಸ್ನವರ ಪ್ಲ್ಯಾನ್ ಹಾಕಿದ್ರು ಟ್ರಿಪ್ಪಿಗೋಸ್ಕರ. ಅದು ಪ್ಲ್ಯಾನ್ ಈಗ ಹೋಗ್ಬೇಕಂತಿದ್ದೇವೆ. ಈಗ ಸ್ವಲ್ಪ ತಲ್ಲಿ ಕಾರ್ ಬರ್ತದೆ, ಕಾರ್ ಒಟ್ಟಿಗೆ ನಾವು ಹೋಗ್ತೇವೆ. ಉದ್ಯಾನ ತಲುಪಲ್ಲ ಇತ್ತೆ ಕಾರ್ ಹಿಡ್ಕೊಂಡು ಗುಲ್ಲೆ ಇದ್ದಿತ್ತೆ. ನಾವೀಗ ಉದ್ಯಾನದಲ್ಲಿದ್ದೇವೆ. ಉದ್ಯಾನದಿಂದ ಬ್ರಹ್ಮಾವರ 3 ಜನ ಹತ್ಲಿಕ್ಕಿದ್ದಾರೆ ನಮ್ಮ ಕಾರಲ್ಲಿ, ನಮ್ಮ ಫ್ರೆಂಡ್ಸ್ನವರೇ. ಮತ್ತೆ ಅಲ್ಲಿಂದ ಮೆಟ್ಕಲ್ ಗುಡ್ಡೆ ದೇವಸ್ಥಾನ ಅಂತೆ, ಅಲ್ಲಿಂದ ಕಮಲಶೀಲಿ. ಈಗ ನಾವೆಲ್ಲರೂ ಬಂದ್ವಿ. ಈಗ ಇಬ್ರು ಇಲ್ಲಿ ಬ್ರಹ್ಮಾವರ ಹತ್ರ ಹತ್ತಿದ್ವಿ. ಬ್ರಹ್ಮಾವರದ ಶೆಟ್ಟಿಗಳು ಇವರು. ಇನ್ನು ರೈಡ್ ಬರ್ಲಿಕ್ಕೆ ಇದ್ದ ನೇವಿಗೇಟರ್. ಗಾಯ್ಸ್ ಈಗ ಟಿಫಿನ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ನಮ್ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಎತ್ತರ ಒಂದೇ ಗೂಸ್ತ, ನಮ್ಮಣ್ಣ ಕೈ ಗೂಸ ತಿಂದರು ಮಶಣದಲ್ಲೇ ವಾಸ್ತ. ನಿಮ್ಗೆ ಮನೆ ಬೇಕು ಮಶಣ ಬೇಕಾ ಡಿಸೈಡ್ ಮಾಡಲ್ಲೇ. ಸೆಟ್ ಮಾಡೋದಿಲ್ಲ, ಇದು ಲಾಕ್ ಆಗ್ತದಲ್ಲ, ಈಗ ಮಾಡಿ ಇದು ಜಾಮ್ ಆಯ್ತಾ. ಓಕೆ, ಇದು ಫಸ್ಟ್ ಫುಲ್, ಮತ್ತೆ ಇದನ್ನ ಹೀಗೆ ಎತ್ತಿದ್ರೆ ಬೆಂಡ್ ಮಾಡೋದು. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಪೊಟ್ಟು ಡ್ರೈವರ್ಗೆ ಲೊಕೇಶನ್ ಎಲ್ಲಿ ಅಂತ ಗೊತ್ತಿಲ್ಲ. ಈಗ ಎಂತ ಡ್ರೈವಿಂಗ್ ಮಾಡ್ತಾನ ಅಂತ ಗೊತ್ತಿಲ್ಲ. ಈಗ ಎಂತ ಮಾಡ್ತಾನ ಅವನಿಗೆ ಗೊತ್ತು. ನಾವೀಗ ಲೊಕೇಶನ್ ಹಾಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಸತ್ಯ ಹೇಳ್ತೆ, ಈ ಫಸ್ಟ್ ಈ ಟ್ರಿಪ್ಪಿಗೆ ಬಂದವರು ಥ್ಯಾಂಕ್ ಯು ಸೋ ಮಚ್. ಇಲ್ಲ ನೀವಿಲ್ಲಂದ್ರೆ ಈ ಟ್ರಿಪ್ ಅಲ್ಲಿ ಗಮ್ಮತ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಣ್ಣ ನಾನು ಇವತ್ತು ಬರ್ತೇನೆ, ಅಣ್ಣ ಇವತ್ತು ಬರುದಿಲ್ಲ ಅಣ್ಣ, ನೀವು 2 ಕಡೆ ಮಾಡಿದ್ರೆ ನಾ ಬರ್ತೇನೆ ಅಣ್ಣ, ನಾನು ಬರುದಿಲ್ಲ ಅಂತ ಅದಕ್ಕೆ ಇದ್ ಮಾಡಿದ್. ಚಿರಕ್ ಇದು 6-8 ಅಲ್ಲಿದಾಗ ನಾ ಬರುದಿಲ್ಲ. 3, 4, 5, 7, 8 ಮೆಲ್ಲ ಮೆಲ್ಲ ಮತ್ತೆ ಹಿಂದ್ಗಡೆ ಆಡಿ ಬರ್ತಿತ್ತು. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ನಾ ಬರುದಿಲ್ಲ ಅಣ್ಣ. 9 ಇಲ್ಲ ಪ್ರೋಗ್ರಾಮ್ ಉಂಟು. ನಾವು 3 ಜನ ಲೆಕ್ಕಗೆಲ್ಲ ಆಯ್ತಲ್ಲ. ಕ್ರೇಜಿ ಯಾವ ಉಸಂಬಿಡ್ತೀನಿ ಅಂತ ಹಿಂದೆ ಬಂದೆ. ನೋಡಿ ಕರೆಕ್ಟ್ ನೋಡಿ. ಬರ್ಲಿ ಸಾಕ. ನಾವೀಗ ಮೇಲ್ಗಡೆ ಹೋಗ್ತಿದ್ವಿ. ಚೂರು ಹತ್ಲಿಕ್ಕೆಲ್ಲ ಫುಲ್ ಮಣ್ಣು ರೋಡ್, ಆದ್ರೂ ಹೋಗ್ಬೇಕಾಗ್ತದೆ. ನೀರ್ ತರ್ಲಿಕ್ಕೆ ಹೋದ ಎಷ್ಟೊತ್ತ ನಿಂಗೆ ಇದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟು ಬೇಗ ಸುಸ್ತು ಅಂತ ಹೇಳ್ತೀನಿ. ಅಷ್ಟು ಬೇಗ ನಾವು ಹೋಗ್ತಿದ್ದೆ ಮಾರ ಕರ್ಮ. ಕಿಸ್ ಬಡ್ಬೇಕಾ ಪ್ಲಾನ್ ತಾ Humbaleku papa zam e do utake. Finally we reached to Metkal Gudde. ನಿಮಗೆ ಹತ್ರ ಸಾಗುವುದು ಉಡುಪಿಯಿಂದ 78 ಕಿಲೋಮೀಟರ್ ಅಷ್ಟೇ, ಮತ್ತು ಕುಂದಾಪುರದಿಂದ 40 ಕಿಲೋಮೀಟರ್ ಅಷ್ಟೇ ಹತ್ತಿರದಿಂದಿರುವ ಮೆಟ್ಟಲ್ ಗುಡ್ಡೆ ದೇವಸ್ಥಾನ. 1.5 ಕಿಲೋಮೀಟರ್ ಹತ್ತಲಿಕ್ಕೆ ಇರ್ತದೆ. ಮತ್ತು ಸ್ವಲ್ಪ ಸುಸ್ತಾಗುತ್ತೆ. ನೀವು ಬೆಳಗ್ಗೆ ಮುಂಜಾನೆ ಸ್ವಲ್ಪ ಬೇಗ ಹೋಗಿದ್ರೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಮತ್ತು ಸುಸ್ತು ಸಹ ಆಗೋದಿಲ್ಲ. ಒಂದ್ಸತಿ ಟ್ರೈ ಮಾಡಿ ಗೈಸ್.
ಇನ್ನು ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ ಬ್ಯಾಗು ಹಿಡಿ ಸೀದಾ ನಡಿ ಬೋರ್ಡು ನೋಡಿ ಬಸ್. ಈಗ ಕೆಳಗೆ ಬರ್ತಾ ಇದ್ದೇವೆ ಮಕ್ಕಳ. ಒಳ್ಳೆ ಗಾಡಿ ಸಿಕ್ತು ಪಾಪ. ಗಾಡಿ ಬರ್ತಾ 17 ಟರ್ನ್. ಅಬ್ಬ ಇನ್ನು ಎಷ್ಟು ಉಂಟು ಮಾರೆ. ಗಾಯ್ಸ್ ಫೈನಲಿ 17th ಟರ್ನ್ ಆದ ಮೇಲೆ ಹೋಗ್ತಾ ಇದ್ದೇವೆ. ಏ ಸಾಯ್ಬೇಡ ಮಗನೇ. ಬಾಯ ಅತಿ ಆಸೆ ಗತಿಗೇಡು ಗಾಯ್ಸ್. ನೀ ಬಿಡು, ಬರ್ಬೇಡ ನೀ. ನಾವೀಗ ಕಮಲಶಿಲೆಗೆ ಹೋಗ್ತಾ ಇದ್ವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಕಮಲಶಿಲೆ ಮುಟ್ಟುವ ತರ ಇದ್ದೇವೆ. ಮತ್ತೆ ಪುಂಡಿ ಬೇಯಿಸ್ಬೇಕು, ಈಗ ಆಗಲ್ಲ. ನಾವೀಗ ಕಮಲಶಿಲೆ ಬಂದಿದ್ದೇವೆ ಎಲ್ಲರೂ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಹಲೋ ಗಾಯ್ಸ್, ಇಲ್ಲಿ ನಮ್ಮದು ಕಮಲಶಿಲೆಯಿಂದ ಸ್ವಲ್ಪ ದೂರ, ಇದು 2 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲೊಂದು ಕೇವ್ ಇದೆ. ನಮಗೆ ಎಲ್ಲರೂ ಅಲ್ಲೇ ವಿಸಿಟ್ ಮಾಡಿ ಒಂದ್ಸತಿ ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೇವೆ. ನೋಡುವ ಹೇಗಿರುತ್ತೆ ಅಂತ. ನೋಡಿ, ಅರ್ಚಕರು ಈಗ ನಮ್ಮೊಟ್ಟಿಗೆ ಬರ್ತಾರಂತೆ. ಒಂದು 5 ನಿಮಿಷ ಕುತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನಾವು ಈಗ ಆಚೆ ಈಚೆ ನೋಡ್ತಿದ್ದೇವೆ, ಫೋಟೋ ತೆಗೆದಿದ್ದೇವೆ. ಈಗ ಫೋಟೋ ತೆಗೆದ ಮೇಲೆ ಅರ್ಚಕರು ಬಂದ ಮೇಲೆ ನಾವು ಕೆಳಗಿದೆಯಲ್ಲ ಅದೇ ಗುಹೆ. ಈಗ ಆಚೆ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ನಡ್ಕೊಂಡು ಹೋಗಿ ಕೆಳಗೆ ಗುಹೆ ಹಚ್ಚಿ ಫುಲ್ಲು ಒಳಗೆ ಹೋಗಿ ಎಂತಿದೆ ಅಂತ ನಾವೀಗ ವ್ಲಾಗ್ ನೋಡುವ. ನಿರ್ಮಿತವಾಗಿ ಬಂದಿರೋದು ಮಗ. ನಾವು ಜೋಗಿಗಳು, ನಾಥ ಪರಂಪರೆ ಕುಡ್ಲದ ಜೋಗಿಗಳು ಮಗ. ಇಲ್ಲಿ ಭೈರವ, ಕಾಲಭೈರವ, ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ, ಪುಟ್ಟ ನಂದಿ ಬೆಳೀತಿದೆ ಅನ್ನೋ ದಿನ ಇಲ್ಲಿ ಅಣ್ಣ ಇರಬೇಕು. ಬೆಳಗ್ಗೆ 9ರಿಂದ 4 ಗಂಟೆ ತನಕ ಮಗ. ಸಂಡೇ ಶುಕ್ರವಾರ 5 ಗಂಟೆವರೆಗೆ ಇರ್ತೀವಿ. ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು. ನಿಮ್ಮ ಬೈಕ್ ಇದೆಯಲ್ಲ 150 ಅಡಿ ಹೋಗ್ತಿದ್ವಿ. ಬೇಡ್ಕೊಡಿ, ಒಳ್ಳೆ ಆಫೀಸರ್ ಆಗಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಡಿ, ಕುಂಕುಮ ಹಚ್ಕೊಡಿ ಮಗ. ಇದು ಗೋಲ್ಡ್ ಥರ ಕಾಣ್ತಿದೆ ಮಗ, ಸಿಲ್ವರ್ ಥರ ಕಾಣ್ತಿದೆ. ನ್ಯಾಚುರಲ್ ಆಗಿ ಬಂದಿರೋದು ಮಗ. ತುಂಬ ಶಕ್ತಿಪೀಠ ಇದು. ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು ನಾಥ ಸಂಪ್ರದಾಯ ಮಗ. ನಾವು ಜೋಗಿಗಳು. ರಾತ್ರಿ ಚಿರತೆ ಎಲ್ಲ ಬಂದರೆ ಮನ್ಕೊಡತ್ತೆ. ಒಬ್ಬರು ವಿಡಿಯೋ ಮಾಡ್ಕೊಂಡ್ರೆ ಸಾಕು ಮಗ. ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು. ರಾತ್ರಿ ಎಲ್ಲ ಪ್ರಾಣಿ ಎಲ್ಲ ಬರುತ್ತೆ. ಇಲ್ಲೊಂದು ಸನ್ ರೈಸ್ ಇದೆ, 5 ಗಂಟೆಗೆ ಇಲ್ಲಿ ದೇವ್ರ ಹತ್ರ ಹೋಗುತ್ತೆ ಮಗ. ಅಲ್ಲಿ ಸನ್ ರೈಸ್ ತೋರ್ತಾ ಇದಲ್ಲ. ಬಂದಿರೋದು ಜಮ್ಮುವಲ್ಲಿ ವೈಷ್ಣವಿ ತರ ತಾಯಿ ಬಂದಿರೋದು ಮಗ. ಮುಂದೆ ಬನ್ನಿ ಅಮ್ಮ. ಲಕ್ಷ್ಮೀ ಸರಸ್ವತಿ ಕಾಳಿ ಆದಿಶಕ್ತಿಯಾಗಿ ಬಂದಿರೋದು. ಕೆತ್ತನೆ ಮಾಡಿರೋದೆಲ್ಲ ಅನ್ನೋ ದಿನ ಅಣ್ಣ ಇಲ್ಲಿ ಪೂಜೆ ಮಾಡಬೇಕು ಮಗ. ಇದು ಲಕ್ಷ್ಮೀ ಸರಸ್ವತಿ ಕಾಳಿ ಮಗ, ವೀರಭದ್ರ. ಸಂಕಲ್ಪ ಇದ್ರೆ ಬೇಡ್ಕೊಳ್ಳಿ ಮಗ, ಮಾಡಿಕೊಡ್ತಾರ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾವತ್ತೂ ಬನ್ನಿ ಮಗ, ಇಷ್ಟೇ ಪ್ರೀತಿನ ನೋಡ್ಕೊಳ್ತೀವಿ. ಶಕ್ತಿಪೀಠ ಮಗ, ಬೇಡ್ಕೊಳ್ಳಿ. ದೇವ್ರ ಬ್ಯಾಟು ಒಂದು ಟಚ್ ಮಾಡೋದಿಲ್ಲ. ತಾಯಿ ಬ್ಯಾಟ್ ಅದು 6 ಗಂಟೆ ಹೊರಗಡೆ ಹೋಗುತ್ತೆ. ಇದು ಕಮರ್ಷಿಯಲ್ ಆದಿ ಮಗ. ಶಿಲೆ ನೋಡಿ, ಗೋಲ್ಡ್ ತರ, ಸಿಲ್ವರ್ ತರ ಕಾಣ್ತಿದೆ, ಗೋಲ್ಡ್ ತರ ಕಾಣುತ್ತೆ. ಎಲ್ಲ ಗಾಡ್ ಗಿಫ್ಟು ಮಗ. ತಲಾಂತರದಿಂದ ಮಾಡ್ಕೊಂಡ್ ಬಂದಿರೋದು ಶಕ್ತಿಪೀಠ ಮಗ. ಹೋಗುತ್ತಮ್ಮ ನಿಮ್ಗೆ ಈಗ ಪ್ರೋಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಊಟಕ್ಕಿಂತ ಮುಂಚೆ ಬಂದ್ರೆ ಮಾತ್ರ ಮಗ. ಯಾವತ್ತೂ ತಾಯಿ ಪೂಜೆಗಿರುತ್ತೆ. ನಾಗದೋಷ ಹೋಗುತ್ತಕ್ಕ. ತುಂಬ ಪವರ್ಫುಲ್ ವಾಟರು. ನೆಕ್ಸ್ಟ್ ಟೈಮ್ ಬರುವಾಗ ಇಲ್ಲಿ ಬಂದು ಕಮರ್ಷಿಯಲ್ಗೆ ಹೋಗಿ. ಮತ್ತೆ ಮೇಲೆ ಮರ ಕಾಣುತ್ತೆ, ಅಲ್ಲಿ ತಮ್ಮ ಕರ್ಕೊಂಬಂದೆ. ಈ ಮಕ್ಕಳ ಬೈಕು, ನಿನ್ನ ಕಾರು, ಗ್ರೌಂಡಿಗೆ ಹೋಗ್ತಾ ಇದ್ದೀವಿ ಅಕ್ಕ. ಇದು ಕಮರ್ಷಿಯಲ್ ಆದಿ ಅಕ್ಕ. 500 ವರ್ಷದಿಂದ ಈ ಪರಂಪರೆ ಮಾಡ್ಕೊಂಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅಲ್ಲಿ ಪರ್ಮಿಷನು ಏನು ಬೇಡ ಅಕ್ಕ. ಇಲ್ಲಿ ಅಣ್ಣನ ಪರ್ಮಿಷನ್ ಸಾಕು. ಅಮ್ಮ ತಮ್ಮ ಅಂತಮ್ಮ ಸಮಾಧಿ ಆಗಿದ್ದಾಳೆ. ನಾವು ಯೋಗಿ ಆದಿತ್ಯನಾಥ್ ಫಾಲೋವರ್ಸು, ಜೋಗಿಗಳಮ್ಮ.
ತಲಾಂತರದಿಂದ ಮಾಡ್ಕೊಂಡ್ ಬಂದಿರೋದು ಶಕ್ತಿಪೀಠ. ನಮ್ಮನ್ನು ಸಮಾಧಿ ಮಾಡ್ತಾರೆ. ಇವು ನಾವು ನಾಥ ಸಂಪ್ರದಾಯದಿಂದ ಸಮಾಧಿ ಆಗೋದು. ನಮ್ಮ ಸುಡೋದಿಲ್ಲ, ಒಗೆಯೋದು ಮಾತ್ರ. ಮೇಲೆ ಮರ ಹೋಗುತ್ತಾ 2 ಜೋಡಿ ಮರ, ಈ ಮಕ್ಕಳದು 4 ಬೈಕು, ನಿನ್ನ ಕಾರು, ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ಇದು ಬ್ಲಡ್ ಸರ್ಕಲ್ ಆಗುತ್ತಮ್ಮ. ಕುಂದಾಪುರದಲ್ಲಿ ಜಂಬಿಡ್ಕೆ ಅಂತೀವಿ, ಆಕ್ಯುಪೈಸರ್ ಮಾಡುತ್ತಮ್ಮ. ಓಕೆ ಬಾ. ಇದು ಸೀದಾ ಹೊರಗಡೆ ಹೋಗೋ ಜಾಗ ಅಂತೆ ಗುಹಿಯಿಂದ. ಈಚೆ ಕಡೆಯಿಂದ ಹೋಗಿದ್ವಿ ಗೈಸ್, ಬರುವಾಗ ಈಚೆ ಕಡೆಯಿಂದ ಬರ್ತೇವೆ ನಾವು. ಇಲ್ಲಿ ನೋಡಿದ್ರಲ್ಲ, ಇದು ಒಂದು ಎಲ್ಲ ಪುರಾತನ ಕಾಲದ ಮಾಡಿದವರದು. ಇವರು ಎಲ್ಲ ನಮಗೆ ವಿವರಿಸಿದಾಗ ಎಷ್ಟು ಖುಷಿಯಾಗುತ್ತೆ, ಅದು ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮತ್ತು ನಿಮಗೆ ಕಮಲಶಿಲೆ ಹೋಗೋ ಮುಂಚೆ ಇಲ್ಲೊಂದು ಮೊದಲೇ ವಿಸಿಟ್ ಆದರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಅಂದರೆ ಮತ್ತೆ ಇನ್ನು ನಾಗದೇವರದ್ದು ಏನಾದರೂ ದೋಷ ಇದ್ದರೆ ಅಲ್ಲೊಂದು ತೀರ್ಥ ಸ್ಥಾನ ಥರ ಉಂಟು, ಅದು ಒಂದು ಸತಿ ನಿಮಗೆ ಹಾಕೊಂಡ್ರೆ ನಿಮ್ಮದು ದೋಷ ಎಲ್ಲ ಹೋಗುತ್ತೆ ಅಂತ ಪುರೋಹಿತರವರೇ ಹೇಳಿದರು. ಒಂದು ಸತಿ ವಿಸಿಟ್ ಆಗಿ ಇಲ್ಲೇ ಕಮಲಶಿಲೆಯಿಂದ 2 ಕಿಲೋಮೀಟರ್ ದೂರ ಕೇವ್ ಅಂತ ಇದೆ, ನೋಡಿ ನೀವು ಒಂದು ಸತಿ ವಿಸಿಟ್ ಆಗಿ. ಭೀಮಶಕ್ತಿ ದೂರ ಇಲ್ಲ ಅಂತ ಹೇಳಿ ನಮ್ಗೆ ಹಿಂದೆದವರು ಹೇಳಿದ್ರು ಇಲ್ಲಿ ಭೀಮಶಕ್ತಿ ಅಂತ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಸೊ ಹೇ ಗಾಯ್ಸ್, ಈಗ ನಾವು ಬ್ರಹ್ಮಾವರಕ್ಕೆ ಹೋಗ್ತಾ ಇದ್ದೇವೆ. ಬ್ರಹ್ಮಾವರದಿಂದ ನಮ್ಮ ಡ್ರೈವರ್ ಅಣ್ಣ ಅಂದ್ರೆ ಕೋ ಪೈಲಟ್ ಇಳಿತಾನೆ. ಸೊ ಫೈನಲಿ ಸ್ಟೇರಿಂಗ್ ಪೈಲಟಿಗೆ ಸಿಗ್ತದೆ ನಾನೇ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸರಿ ಸರಿ, ಬಾಯ್ ಬಾಯ್. ಬಿಡು, ಕೊಡ್ಬೇಡ ರೈಸ್, ಮೆಲ್ಲ ಹೋಯ್ಲಿ ಅದ್ ಗಾಡಿ. ಮೆಲ್ಲನೆ ಹೋಯ್ಲಿ. ಹೊರ್ರಾಕ್ ಸ್ವಲ್ಪ ಈಚೆ, ಈಚೆ ಈಚೆ ಮಾರೆ. ಹೊರ್ರಾಕ್ ಹೋಯ್ತು, ನನ್ ಗಾಡಿ ಹೋಯ್ತು. ಗೇಟ್ ಇಂದ ಅಣ್ಣ ಎಲ್ಲಿಗೆ ಈಚೆ ಗೇಟ್ ರಿವರ್ಸ್ ಆಗ್ತೇನೆ ನಾನು. ಮುಂದೋಡಿ ರಿವರ್ಸ್ ಆಗ್ತೇ. ಈ ಕೈ ದಿಪ್ಪಿ. ಪಾರ್ಕ್ ಕೊಡಿ, ಬ್ರೇಕ್ ಇಡಿ. ಫುಲ್ ಪಾರ್ಕ್ ಕರ್ಕೊಂಡು ಮುಂದೆ. ಅಷ್ಟೇ ಪಾರ್ಕ್. ಇನ್ನು ಇಷ್ಟು ಜನ ಬಿಟ್ಟು ಮನೆಗೆ ಹೋಗೋ ಪ್ಲ್ಯಾನಲ್ಲಿದ್ದೇವೆ. ಇನ್ನು ವ್ಲಾಗನ್ನು ಇಲ್ಲಿಗೆ ಮುಗಿಸುವಂತಿದ್ದೇವೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವ್ಲಾಗ್. ಇದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಎನಿಸ್ಕೊಳ್ತೇನೆ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗಿಗೆ ಆದಷ್ಟು ಬೇಗ ಬಿಡ್ತೆ ಅಂತ ಎನಿಸ್ಕೊಳ್ತೇನೆ. ಥ್ಯಾಂಕ್ ಯು.